ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕರ ಪಾದುಕಾ ಸಹಸ್ರದ ಪ್ರತಿಪ್ರಸ್ಥಾನ ಪದ್ಧತಿಯಲ್ಲಿ 139ನೆಯ ಪದ್ಯವನ್ನು ಹಾಗೂ ಸ್ವಲ್ಪ ಮಟ್ಟಿಗೆ ಅರ್ಥವನ್ನು ಕೇಳ್ತಾ ಇದ್ದೀರಾ. ಪದ್ಯ ಹೀಗಿದೆ. ಕೈಕೇಯಿ ವರದಾನ ದುರ್ದಿನ ನಿರಾಲೋಕಸ್ಯ ಲೋಕಸ್ಯ ಯತ್ ತ್ರಾಣಾರ್ಥಂ ಭರತೇನ ಭವ್ಯ ಮನಸಾ ಸಾಕೇತ ಮಾನೀಯತ ರಾಮತ್ಯಾಗಸಹೈಃ ಅಸಹ್ಯ ವಿರಹಂ ರಂಗಕೃತೀಂದ್ರಸ್ಯ ತತ್ ಪಾದತ್ರಾಣಮನನ್ಯ ತಂತ್ರಪಣಿತೇಃ ಆಪೀಡ ಮೀಡೀಮಹಿ. ಪದ್ಯದ ಅರ್ಥ ಹೇಗಿದೆ. ಕೈಕೇಯಿಯು ವರಗಳನ್ನು ಕೇಳಿದ ದಿನದಿಂದ ಅಯೋಧ್ಯೆಯಲ್ಲಿ ಕತ್ತಲು ಕವಿದಿತ್ತು. ಒಳ್ಳೆಯ ಮನಸ್ಸಿನ ಭರತ ಲೋಕವನ್ನು ಕಾಪಾಡುವುದಕ್ಕಾಗಿ ಜಗತ್ತಿಗೆ ಬೆಳಕನ್ನು ನೀಡಲು ಪಾದುಕೆಯನ್ನು ಅಯೋಧ್ಯೆಗೆ ವಿಜಯ ಮಾಡಿಸಿಕೊಂಡು ಬಂದ. ಅಯೋಧ್ಯೆಯ ಜನರು ಶ್ರೀರಾಮನನ್ನು ಅಗಲಿದ ವ್ಯಥೆಯನ್ನು ಕೂಡ ಸಹಿಸಿಕೊಂಡರು. ಆದರೆ ಪಾದುಕಾದೇವಿಯನ್ನು ಅರೆಗಳಿಗೆ ಕೂಡ ಬಿಟ್ಟಿರಲಾರದಾದರು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮತಿ ಗೋದಾ ಕಸ್ತೂರಿಯವರ ಕನ್ನಡದ ಅನುವಾದ ಹೀಗಿದೆ. ಕೈಕೇಯಿಗೆ ವರವಿತ್ತಂದು ಲೋಕಕ್ಕೆ ಮೋಡ ಕವಿದು ಬೆಳಕಿನಿತು ಇಲ್ಲದಂತಾಯಿತು. ಲೋಕ ಸಂರಕ್ಷಣೆಗೆಂದು ಭರತ ನಿನ್ನಂ ವಿಜಯ ಮಾಡಿಸಿದ ಅಯೋಧ್ಯೆಗೆ ಶ್ರೀರಾಮ ವಿರಹ ವ್ಯಥೆಯ ಸಹಿಸಿದ ಜನ ರಾಮ ಪಾದುಕೆಯ ನಗಲಿ ಅರೆ ನಿಮಿಷವೂ ಇರದಾದರು. ಇಂತಪ್ಪ ಶ್ರುತಿ ಸ್ತುತ್ಯ ಪಾದುಕೆಯ ಸ್ತುತಿಪೇಂ. ದಶರಥನು ಎಂದೋ ಯಾವುದೋ ಸಂದರ್ಭದಲ್ಲಿ ಕೊಟ್ಟ 2 ವರಗಳನ್ನು ಮಹಾರಾಣಿಯಾದ ಕೈಕೇಯಿಯು ಕೋಸಲ ದೇಶದ ಜನರ ಒಳ್ಳೆಯದಕ್ಕಾಗಿ ಬಳಸದೆ ತನ್ನ ಸ್ವಾರ್ಥಕ್ಕಾಗಿ ಬಳಸಿದಾಗ ಜನಮಾನಸದಲ್ಲಿ ಬೆಳಕು ನಂದಿ ಹೋದಂತಾಗಿ ಕತ್ತಲು ಕವಿದಿತ್ತು. ಒಳ್ಳೆಯ ಮನಸ್ಸಿನ ಭರತ ಚಿತ್ರಕೂಟಕ್ಕೆ ಹೋಗಿ ಶ್ರೀರಾಮನಿತ್ತ ಪಾದುಕೆಗಳನ್ನು ಬಹಳ ಭಕ್ತಿಯಿಂದ ಅಯೋಧ್ಯೆಗೆ ತರಲಾಗಿ ಎಲ್ಲರ ಮನೆಗಳು ಬೆಳಗಿದ್ದವು. ಶ್ರೀರಾಮನ ಬದಲಾಗಿ ಜನರು ಪಾದುಕೆಗಳನ್ನು ಕೋಸಲದ ರತ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದು ಮಾತ್ರವಲ್ಲ, ಎಲ್ಲರೂ ತಮ್ಮ ಹೃದಯ ಸಿಂಹಾಸನಗಳಲ್ಲಿ ಅವಳನ್ನಿಟ್ಟು ಪೂಜಿಸಿದರು. ಮುಂದೆ 14 ವರ್ಷಗಳು ಪಾದುಕಾದೇವಿಯು ಕೋಸಲದ ಎಲ್ಲ ಜನರ ಹೃದಯ ಸಿಂಹಾಸನದಲ್ಲೂ ರಾರಾಜಿಸಿದಳು. ಜನರು ಶ್ರೀರಾಮನ ವಿರಹವನ್ನೇನೋ ತಡೆದುಕೊಂಡರು. ಆದರೆ ಪಾದುಕಾದೇವಿಯನ್ನು ಒಂದರೆಗಳಿಗೆಯೂ ಬಿಟ್ಟಿರದಾದರು. ಅವಳು ಸಿಂಹಾಸನಾರೂಢಳಾದ ಮೇಲೆ ಜನರು ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದರು. ಕಷ್ಟದಿಂದ ಪಾರಾದವೆಂದು ಹಿಗ್ಗಿದ್ದರು. ಭರತ ಪಾದುಕೆಯ ಪ್ರತಿನಿಧಿಯಾಗಿ ಪಾದುಕೆಯ ಸೇವಕನಾಗಿ ಅತ್ಯುತ್ತಮ ಆಡಳಿತವನ್ನು ನಡೆಸಿದ್ದನು. ಭಕ್ತಜನರು ಎಷ್ಟೇ ಆಸೆಪಟ್ಟರೂ ಬೇಡಿದರೂ ಕಾಡಿದರೂ ಜಪತಪಗಳನ್ನು ಮಾಡಿದರೂ ಅನೇಕ ವೇಳೆ ಭಗವಂತನ ನೆಲೆ ಸಿಕ್ಕಿರುವುದಿಲ್ಲ. ಆದರೆ ಆಚಾರ್ಯರೊಬ್ಬರು ಕರುಣೆಯಿಂದ ತಮ್ಮ ಶಿಷ್ಯನ ಮೇಲೆ ಕೃಪೆ ಮಾಡಿದಾಗ ಕತ್ತಲು ಹರಿದು ಬೆಳಕು ಕಾಣುತ್ತದೆ. ಆಗ ಜನರು ದೇವರಿಗೆ ಹಂಬಲಿಸುವುದನ್ನು ಮರೆತು ಎಲ್ಲ ಭಾರವನ್ನು ತಮ್ಮ ಉದ್ಧಾರದ ಜವಾಬ್ದಾರಿಯನ್ನು ಗುರುಗಳ ಮೇಲೆ ಹಾಕಿ ಅವರನ್ನೇ ಅಂಟಿಕೊಳ್ಳುತ್ತಾರೆ. ದೇವರು ಕಳಿಸಿಕೊಟ್ಟ ಗುರುಗಳೇ ಅವರ ಪಾಲಿಗೆ ದೇವರಾಗಿ ಬಿಡುತ್ತಾರೆ. ಹೀಗೆ ಶ್ರೀರಾಮ ಕಳಿಸಿಕೊಟ್ಟ ಪಾದುಕೆಗಳೇ ಅಯೋಧ್ಯೆಯ ಜನರ ಪಾಲಿಗೆ ಶ್ರೀರಾಮನಾಗಿ ಬಿಟ್ಟಳು. ಆದ್ದರಿಂದಲೇ ಕೋಸಲದ ಜನರು ಶ್ರೀರಾಮನ ಪಾದುಕೆಗಳನ್ನು ಒಂದರೆಗಳಿಗೆಯೂ ಬಿಟ್ಟಿರಲಾರದಾದರು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಎಂದರೆ ಶ್ರೀ ಮಧುರಕವಿ ಆಳ್ವಾರರು. ಮಧುರ ಕವಿಗಳು ಆಳ್ವಾರ್ ತಿರುನಗರಿಯ ಸಮೀಪದಲ್ಲಿರುವ ತಿರುಕ್ಕೋಳೂರು ಎಂಬ ಜಾಗದಲ್ಲಿ ಹುಟ್ಟಿದವರು. ನಮ್ಮಾಳ್ವಾರರು ಬಹುಧಾನ್ಯ ಸಂವತ್ಸರದಲ್ಲಿ ಅಂದರೆ ಕ್ರಿಸ್ತಶಕ 798ರಲ್ಲಿ ಹುಟ್ಟಿದ್ದರೆ ಮಧುರಕವಿ ಆಳ್ವಾರರು ವಿಕ್ರಮ ಸಂವತ್ಸರದಲ್ಲಿ ಅಂದರೆ ಕ್ರಿಸ್ತಶಕ 800ರಲ್ಲಿ ಹುಟ್ಟಿದವರು. ಮಧುರಕವಿಗಳು ಬಾಲ್ಯದಲ್ಲಿಯೇ ವೇದಶಾಸ್ತ್ರಾದಿಗಳನ್ನು ಅಭ್ಯಾಸ ಮಾಡಿದ್ದರು. ಬಹಳ ಚೆನ್ನಾಗಿ ಹಾಡಬಲ್ಲವರಾಗಿದ್ದರು. ಇವರು ತೀರ್ಥಯಾತ್ರೆ ಮಾಡುತ್ತಾ ಭಗವಂತನಿಗಾಗಿ ಹಪಹಪಿಸುತ್ತಾ ಓಡಾಡುತ್ತಿರುವಾಗ ಅಯೋಧ್ಯೆಯಲ್ಲಿ ಇವರಿಗೊಂದು ಬೆಳಕು ಗೋಚರಿಸಿತ್ತು. ಆ ಉಜ್ವಲವಾದ ತೇಜಪುಂಜವನ್ನೇ ಹುಡುಕಿಕೊಂಡು ಅವರು ಆಳ್ವಾರ್ ತಿರುನಗರಿಗೆ ಮತ್ತೆ ಬಂದರು. ಅಲ್ಲಿ ಹುಣಸೆ ಮರದ ಅಡಿಯಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದ ಮಾರನ್ ಎಂಬ ಹೆಸರಿನ ನಮ್ಮಾಳ್ವಾರರನ್ನು ಕಂಡರು. ತಾವು ಹುಡುಕಿಕೊಂಡ ಬಂದ ದಿವ್ಯ ಜ್ಯೋತಿ ನಮ್ಮಾಳ್ವಾರರ ಶರೀರದಿಂದಲೇ ಹೊಮ್ಮುತ್ತಿದೆ ಎಂಬುದನ್ನು ಅರಿತರು.
ಧ್ಯಾನದಲ್ಲಿ ಪರವಶರಾದ ನಮ್ಮಾಳ್ವಾರರನ್ನು ಎಚ್ಚರಿಸಲು ಅವರ ದೊಡ್ಡದೊಂದು ಬಂಡೆಕಲ್ಲನ್ನು ಅವರ ಮುಂದೆ ಎತ್ತಿ ಹಾಕಿದರಂತೆ. ನಮ್ಮಾಳ್ವಾರರು ಕಣ್ತೆರೆದಾಗ ಮಧುರಕವಿಗಳು ಅವರಿಗೆ ಅನೇಕ ಪ್ರಶ್ನೆಗಳನ್ನು ಹಾಕಿದರೂ ಉತ್ತರ ಕಂಡುಕೊಂಡರು. ಶತ್ತದಿನ್ ವಯತ್ತಿಲ್ ಶಿರಿಯದು ಪಿರಿಂದಾಲ್ ಎತ್ತೈ ತಿನ್ನುಂ ಎಂಗೇ ಕಿಡುಕುಂ ಎಂದು ಕೇಳಿದರು. ಅಂದರೆ ಅಚೇತನ ವಸ್ತುವಿನಲ್ಲಿ ಚೇತನ ಹುಟ್ಟಿದಾಗ ಅದು ಯಾವುದನ್ನು ತಿಂದುಕೊಂಡು ಎಲ್ಲಿ ಇರುವುದು ಎಂದು. ಇದೊಂದು ಅತ್ಯಂತ ಸೂಕ್ಷ್ಮವಾದ ಜೀವಾತ್ಮ ಪರಮಾತ್ಮಗಳ ಸಂಬಂಧದ ವಿಷಯ. ನಮ್ಮಾಳ್ವಾರರು ಮಧುರಕವಿಗಳಿಗೆ ಹೇಳುತ್ತಾರೆ, ಅತ್ತೇ ತಿನ್ರು ಅಂಗೇ ಕಿಡುಕುಂ ಎಂದು. ಅದನ್ನೇ ತಿನ್ನುತ್ತಾ ಅಲ್ಲೇ ಇರುವುದು ಎಂದರ್ಥ. ಅದನ್ನೇ ತಿನ್ನುತ್ತಾ ಎಂದರೆ ಭಗವದ್ ಅನುಭವವನ್ನೇ ಅನುಭವಿಸುತ್ತಾ ಎಂದು. ಇದನ್ನು ಅರ್ಥ ಮಾಡಿಕೊಂಡ ಮಧುರಕವಿಗಳು ಮಾರನ್ರವರ ಅಂದರೆ ನಮ್ಮಾಳ್ವಾರರ ಕಾಲಿಗೆ ಬಿದ್ದು ಅವರ ಶಿಷ್ಯರಾದರು. ಆಗ ನಮ್ಮಾಳ್ವಾರರು ಮಧುರಕವಿಗಳಿಗೆ ತಾವು ರಚಿಸಿದ 4 ಪ್ರಬಂಧಗಳನ್ನು ಉಪದೇಶಿಸುತ್ತಾರೆ. ತಿರುವಿರುತ್ತಂ, ತಿರುವಾಶಿರಿಯಂ, ಪೆರಿಯ ತಿರುವಂದಾದಿ ಮತ್ತು ತಿರುವಾಯ್ಮೊಳಿ. ಅವು ಸಂಸ್ಕೃತದ 4 ವೇದಗಳ ಸಾರವನ್ನು ಒಳಗೊಂಡಿದ್ದವು. ಜೊತೆಗೆ ಜನ್ಮತಃ ನಿರವಧಿಕ ಜ್ಞಾನಿಗಳಾಗಿದ್ದ ನಮ್ಮಾಳ್ವಾರರ ನಿರತಿಶಯವಾದ ಭಗವತ್ ಪ್ರೇಮವು ಈ 4 ದಿವ್ಯ ಪ್ರಬಂಧಗಳಲ್ಲಿ ತುಂಬಿ ಹರಿದಿದೆ. ಅತ್ಯಂತ ಗಾಢವಾದ ತಮ್ಮ ಭಗವತ್ ಪ್ರೇಮವನ್ನು ಹೃದಯ ಕರಗುವಂತೆ ಪಾಶುರಗಳಲ್ಲಿ ಹಾಡಿದ್ದಾರೆ ನಮ್ಮಾಳ್ವಾರರು. ಮಧುರ ಕವಿಗಳು ತಾವು ಹುಡುಕುತ್ತಿದ್ದ ಭಗವಂತನನ್ನು ನಮ್ಮಾಳ್ವಾರರ ಈ ಪಾಶುರಗಳಲ್ಲಿ ಕಂಡುಕೊಂಡರು. ಮುಂದೆ ಅವರು ನಮ್ಮಾಳ್ವಾರರಿಂದ 4 ಪ್ರಬಂಧಗಳನ್ನು ಕಲಿತು ಬಹಳ ಸುಶ್ರಾವ್ಯವಾಗಿ ಹಾಡುತ್ತಾ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿದರು. ನಮ್ಮಾಳ್ವಾರರ ದಿವ್ಯ ಪ್ರಬಂಧಗಳನ್ನು ಹಾಡುತ್ತಾ ಭಗವದ್ ಅನುಭವವನ್ನು ಪಡೆಯುತ್ತಾ ನಮ್ಮ ಮಧುರಕವಿಗಳು ಇದನ್ನು ತಮಗಿತ್ತ ಆಚಾರ್ಯರಾದ ನಮ್ಮಾಳ್ವಾರರನ್ನೇ ಅತ್ಯಂತ ಪ್ರೀತಿಸುತ್ತಾ ಭಗವಂತನಿಗಿಂತ ಭಗವಂತನ ನಾಮಕ್ಕಿಂತ ಇವರ ನಾಮವೇ ಹೆಚ್ಚಿನದೆಂದು ಭಾವಿಸಿ 11 ಪದ್ಯಗಳನ್ನು ರಚಿಸಿದರು. ಮಧುರಕವಿಗಳು ಭಗವಂತನನ್ನು ಕುರಿತು ಹಾಡಲಿಲ್ಲ. ಬದಲಾಗಿ ತಮ್ಮ ಬಾಳಿಗೆ ಬೆಳಕಾದ ತಮ್ಮ ಗುರುಗಳಾದ ನಮ್ಮಾಳ್ವಾರರನ್ನೇ ಸ್ತುತಿಸಿ ಕಣ್ಣಿನುಂ ಶಿರುತ್ತಾಂಬು ಎಂಬ 11 ಪಾಶುರಗಳನ್ನು ರಚಿಸಿ ಹಾಡಿ ಮಧುರಕವಿ ಆಳ್ವಾರರೆನಿಸಿಕೊಂಡರು. 12 ಜನ ಆಳ್ವಾರುಗಳಲ್ಲಿ ಒಬ್ಬರಾದರು. ಪೊವಿಯುಂ ಇರು ವಿಶುಂಬುಂ ನಿನ್ ಅಹತ್ತ ನೀ ಎನ್ ಶೆವಿಯನ್ ವಳಿಪುರುಂದು ಎನ್ ಉಳ್ಳಾಯ್ ಯಾನ್ ಪೆರಿಯನ್ ನೀ ಪೆರಿಯೈ ಎನ್ಬದನೈ ಯಾರ್ ಅರಿವಾರ್ ಎಂದು ಎಲ್ಲವನ್ನೂ ತನ್ನೊಳಗೊಂಡು ಭಗವಂತ ದೊಡ್ಡವನೋ, ಅವನನ್ನು ತನ್ನೊಳಗೆ ಅವನನ್ನು ಇಟ್ಟುಕೊಂಡ ಭಕ್ತ ದೊಡ್ಡವನೋ ಎಂದು ಚಮತ್ಕಾರವಾಗಿ ಭಗವಂತನಿಗೆ ಸವಾಲು ಹಾಕಿದ ನಮ್ಮಾಳ್ವಾರರನ್ನೇ ಭಗವಂತನ ಸಮೇತ ತಮ್ಮ ಹೃದಯದಲ್ಲಿಟ್ಟುಕೊಂಡವರು ಮಧುರಕವಿ ಆಳ್ವಾರರು. ಹೀಗೆ ಮಧುರಕವಿ ಆಳ್ವಾರರು ಭಗವಂತನಿಗಿಂತ ಹೆಚ್ಚಾಗಿ ನಮ್ಮಾಳ್ವಾರರಿಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಅವರ ಮೊದಲನೇ ಪದ್ಯದಲ್ಲೇ ಹೀಗೆ ಹೇಳಿದ್ದಾರೆ: ಕಣ್ಣಿನುಣ್ ಶಿರುತ್ತಾಂಬಿನಾಳ್ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್ ಎನ್ನಪ್ಪನಿಲ್ ನಣ್ಣಿತ್ತೆನ್ ಕುರುಗೂರ್ ನಂಬಿ ಎಂಡ್ರಕ್ಕಾಲ್ ಅಣ್ಣಿಕ್ಕುಂ ಅಮುದೂರಂ ಎನ್ನಾವುಕ್ಕೇ ಎಂದು. ಯಶೋದೆಯಿಂದ ಹಗ್ಗದಲ್ಲಿ ತನ್ನನ್ನೇ ಕಟ್ಟಿ ಹಾಕಿಸಿಕೊಂಡ ಪರಮ ಸೌಲಭ್ಯ ಗುಣವುಳ್ಳ ಶ್ರೀಕೃಷ್ಣನನ್ನು ಹಾಡುವುದಕ್ಕಿಂತ ತೆನ್ ಕುರುಗೂರ್ ನಂಬಿ ಎಂಬ ನಮ್ಮಾಳ್ವಾರರ ನಾಮವನ್ನೇ ಹೇಳಿದರೆ ನನ್ನ ನಾಲಿಗೆಯಲ್ಲಿ ಅಮೃತ ಸುರಿಯುತ್ತದೆ ಎಂದು ಹಾಡಿದ್ದಾರೆ ಮಧುರಕವಿ ಆಳ್ವಾರರು. ಹೀಗೆ ಭಗವಂತನಿಗಾಗಿ ಹಂಬಲಿಸುತ್ತಾ ಅಲಿಯುತ್ತಿದ್ದ ಮಧುರಕವಿಗಳು ನಮ್ಮಾಳ್ವಾರರು ದೊರೆತ ಮೇಲೆ ಅವರನ್ನೇ ತಮ್ಮ ದೈವವೆಂದು ಭಾವಿಸಿದರು. ಭಗವಂತನನ್ನು ಹುಡುಕುವ ಕೆಲಸ ಬಿಟ್ಟು ನಮ್ಮಾಳ್ವಾರರನ್ನೇ ಅಂಟಿಕೊಂಡರು. ಅವರನ್ನು ಒಂದರಗಳಿಗೆ ಕೂಡ ಬಿಟ್ಟಿರಲಾರದಾದರು. ನಮ್ಮಾಳ್ವಾರರು ಬದುಕಿರುವಾಗಲೇ ಅವರ ಆಚಾರ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಉತ್ಸವಗಳನ್ನು ನಡೆಸಿದರು. ಅಷ್ಟು ಗಾಢವಾಗಿತ್ತು ಅವರ ಆಚಾರ್ಯ ಪ್ರೇಮ. ಅದೇ ರೀತಿ ಅಯೋಧ್ಯೆಯ ಜನರೂ ಸಹ ಶ್ರೀರಾಮನಿಗಾಗಿ ಹಂಬಲಿಸಿದ್ದರು. ಅವನ ವಿರಹವ್ಯತೆಯನ್ನು ಸಹಿಸಿಕೊಂಡಿದ್ದರು. ಶ್ರೀರಾಮನ ಪಾದಗಳನ್ನು ಕಾಪಾಡುತ್ತಿದ್ದ ಪಾದುಕಾದೇವಿಯೇ ತಮ್ಮ ಬಳಿ ಬಂದಾಗ ಅವಳನ್ನೇ ಗೌರವಿಸಿ ಪ್ರೀತಿಸಿ ಅವಳನ್ನು ಶ್ರೀರಾಮನೆಂದೇ ಭಾವಿಸಿ ಒಂದರಗಳಿಗೆಯೂ ಬಿಟ್ಟಿರಲಾರದಾದರು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ವೈಷ್ಣವ ದೇವಾಲಯಗಳಿಗೆ ಹೋದಾಗ ಭಗವಂತನ ಪಾದಗಳನ್ನು ನೇರವಾಗಿ ನಮಗೆ ಮುಟ್ಟಲಾಗದಿದ್ದರೂ ಶಠಾರಿಯ ರೂಪದಲ್ಲಿ ನಮ್ಮಾಳ್ವಾರರ ಕೃಪೆಯಿಂದ ಶ್ರೀಹರಿಯ ಪಾದ ಪದ್ಮಗಳ ಸ್ಪರ್ಶ ಸುಖ ದೊರೆಯುತ್ತದೆ. ಅವರ 4 ದಿವ್ಯ ಪ್ರಬಂಧಗಳನ್ನು ಅನುಸಂಧಾನ ಮಾಡುವುದರ ಮೂಲಕ ನಿರಂತರವಾಗಿ ನಿರತಿಶಯವಾದ ಭಗವಂತನ ಅನುಭವವು ಕೃಪೆಯು ದೊರಕುತ್ತಿದೆ. ಹೀಗೆ ಈ ಪದ್ಯದಲ್ಲಿ ಪಾದುಕಾದೇವಿಯನ್ನು ಸ್ತುತಿಸುವುದರ ಮೂಲಕ ಶ್ರೀ ವೇದಾಂತ ದೇಶಿಕರು ಗುರು ಮಹಿಮೆಯನ್ನು
ಪಾದುಕಾ ಸ್ವರೂಪಿ ನಮ್ಮಾಳ್ವಾರರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.